ಸರ್, ಇವಾಗ ಗೆಲುವು ಅಂದರೆ ಗಿಲ್ಲಿ ನಟ ಗೆದ್ದಿದ್ದಾರೆ. ಸೊ ಹೇಗೆ ಅನಿಸ್ತಿದೆ? ಅಂದರೆ ಈ ಡಿಸರ್ವ್ ಅಂತ ಅನಿಸ್ತಾ ಅಥವಾ ಹೇಗೆ ನಿಮ್ಮ ಪ್ರಕಾರ ಏನಂತ ಅನಿಸ್ತದೆ? ಎಂಡ್ ಆಫ್ ದ ಡೇ ಯಾವುದೇ ವಾಹಿನಿ ಆಗಲಿ ಅಥವಾ ಯಾವುದೇ ಶೋದೊಂದು ಪರ್ಪಸ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನಮಗಲ್ಲಿ ಒಳಗಡೆ ಗೊತ್ತಾಗಲ್ಲ ಹೇಗೆ ಹೊರಗಡೆ ಏನು ಕಾಣಿಸ್ತಾ ಇದೆ, ಜನಗಳು ಏನನ್ನು ಇಷ್ಟಪಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ಅವರು ಅದಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ, ಜನಗಳು ಎಂಟರ್ಟೈನ್ ಆಗಿದ್ದಾರೆ. ಅದಕ್ಕೆ ಗಿಲ್ಲಿ ಅವ್ರಿಗೆ ಏನು ನ್ಯಾಯ ಆಗಬೇಕು ಅದಾಗಿದೆ. ಓಕೆ, ಅದ್ರ ಬಗ್ಗೆ ನಮಗೆ ಭಾಳ ಸಂತೋಷ ಇದೆ ಸರ್. ಸೊ ನಮಗೆ ಖುಷಿ ಇದೆ. ಇನ್ನು ಗೇಮ್ ಶೋ ಅಂತ ಬಂದಾಗ ಈಗ ನಾವು ಏನು ಆಟ ಆಡಿದ್ದೀವಿ ಅದಕ್ಕೇನು ನಮಗೆ ಸಿಗಬೇಕಿತ್ತು ಅದು ಸಿಕ್ಕಿದೆ ನಮಗೆ ಗೌರವ. ಸೊ ಕಪ್ ಗೆಲ್ಲೋದು ಬೇರೆ, ಹೌದು, ಗೇಮ್ ಶೋನ ಗೆಲ್ಲೋದು ಬೇರೆ, ಜನಗಳ ಹೃದಯನ ಗೆಲ್ಲೋದು ಬೇರೆ, ಮತ್ತು ಬಾದ್ಶಾ ಕಿಚ್ಚ ಸುದೀಪ್ ಅವ್ರನ್ನ ಗೆಲ್ಲೋದು ಅದು ಎಲ್ಲದಕ್ಕಿಂತ ಮೇಲೆ. ಯಾಕಂದರೆ ಒಂದು ನಮ್ಮ ಕನ್ನಡದ ಒಂದು ಈಸ್ ಅ ಲೆಜೆಂಡ್, ಈಸ್ ಅ ಸೂಪರ್ ಸ್ಟಾರ್ ಬಾದ್ಶಾ ಕಿಚ್ಚ ಸುದೀಪ್ ಅವರು. ಅವರಿಂದ ಒಂದು ಸ್ಮೈಲ್ ಸಿಗೋದೇ ಭಾಳ ಕಷ್ಟ. ಅಂಥದ್ರಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ ಮನೆಗೆ, ನನ್ನ ಭಕ್ತಿ ಏನಿತ್ತು ಆ ಮನೆಗೆ, ಮತ್ತು ನಾನು ಆಟ ಆಡಿದ್ದಂಥ ರೀತಿ ನನ್ನ ವ್ಯಕ್ತಿತ್ವನ ಗುಡಿಸಿ ಇಡೀ ಸೀಸನ್ಗೆ ಅವರೊಂದು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಸೊ ಅದಾದಮೇಲೆ ನನ್ನ ಸಾರ್ಥಕತೆ ಸರ್, ಅದಾದಮೇಲೆ ನಮ್ಮ ಸಾರ್ಥಕತೆ. ನಾವು ಏನು ಇದು ನೋಡಲಿ, ನಾನು ವಿನ್ ಆದ ಶೋನ್ ಅಂತ ಭಾವನೆ ನನಗೆ. ಸೊ ಎಲ್ಲೋ ನಾನು ಗೆದ್ದಿದ್ದೀನಿ ಅಂತಲೇ. ಬಟ್ ನೀವೊಂದು ಮಾತು ಹೇಳಿದ್ರಿ, ಆ್ಯಕ್ಚುಲಿ ಕಾಮಿಡಿ ಶೋ ಅಂದಮೇಲೆ ಒಂದು ಎಂಟರ್ಟೈನ್ ಮಾಡೋದೇ ಅದ್ರ ಕೆಲಸ ಅಂತ. ಬಟ್ ಈ ವಿಚಾರ ನಿಮ್ಗೆ ಏನಾದರೂ ತಿಳಿದಿದ್ರೆ ಇದಕ್ಕಿಂತ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾ ಇದ್ರ? ಅಂದರೆ ಈಗ ನೀವು ಹೇಳಿದ್ರೆ ಗಿಲ್ಲಿ ಜನರನ್ನ ಮನಸ್ಸು ಗೆದ್ದಿದ್ದಾರೆ, ಸೊ ಕಾಮಿಡಿ ಮುಖಾಂತರ ಗೆದ್ದಿದ್ದಾರೆ. ಬಟ್ ನಾನು ಗೇಮ್ ಆಡಿದೆ, ಡೇರಿಂಗ್ ಆಗಿದ್ದೆ, ಎಲ್ಲ ಇದ್ರಿ, ಏನಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ವಿಚಾರ ಗೊತ್ತಿದ್ರೆ, ಸೊ ಈ ಥರ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಸೊ ಜನರನ್ನ ಇನ್ನೂ ಒಂದಿಷ್ಟು ಜನರನ್ನ ಸಂಪಾದನೆ ಮಾಡ್ಬೋದಾಯ್ತು ಅಂತ ಅನ್ನಿಸ್ತಾ ಇವಾಗ? ಖಂಡಿತವಾಗ್ಲೂ ನನಗೆ ತುಂಬ ಪಶ್ಚಾತ್ತಾಪ ಪಟ್ಟೆ ವಿಚಾರವಾಗಿ. ಹೊರಗಡೆ ಬಂದ ಮೇಲೆ ನಾನು ಸ್ವಲ್ಪ ಪ್ರಿಪೇರ್ ಆಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದಿದ್ರೆ ಈ ಕಂಟೆಸ್ಟೆಂಟ್ ವಿನ್ ಆಗಿರೋ ಕಂಟೆಸ್ಟೆಂಟ್ಸ್ ಅವರೆಲ್ಲ ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಅವ್ರದ್ದು ಗ್ರಾಫ್ ಬಂದಿದೆ ಅಂತ ಅಂದಿದ್ರೆ ಬಹುಶಃ ನನ್ನನ್ನು ಈ ಸರ್ತಿ ವಿನ್ನರ್ ಆಗೋದ್ರಿಂದ ತಪ್ಪಿಸೋದಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ಸೊ ನಾನಾಗೆ ಆಟ ಆಡಿದೆ. ಒಂದು ಲೆಕ್ಕದಲ್ಲಿ ನನಗೆ ಏನು ಅನ್ನಿಸ್ತು ಅಂತಂದರೆ, ನಾನು ಆ್ಯಕ್ಚುಲಿ ಏನು ಎಲಿಮಿನೇಟ್ ಆಗಿ ನಾನು ವಿನ್ ಆಗದಿರೋದೇ ನನಗೆ ಸಂತೋಷ ಇದೆ. ಯಾಕಂದರೆ ನಾನು ಒರಿಜಿನಲಾಗಿ ನಾನು ಏನು ಅಂತ ತೋರಿಸ್ಕೊಳ್ಳೋ ಅವಕಾಶ ಸಿಕ್ತು. ಈಗ ನಾನು ನೋಡ್ಕೊಂಡು ಬಂದು ಆಟ ಆಡಿದ್ರೆ ನನ್ನ ವ್ಯಕ್ತಿತ್ವ, ನನ್ನ ರಿಯಲ್ ಇದು ಕಾಣಿಸ್ತಾ ಇರಲಿಲ್ಲ. ಸೊ ನಾನೀಗ ಅದು ಏನೊಂದು ಪ್ರಿಪೇರ್ ಆಗಿ ಬಂದಾಗ ಆಟ ಆಡ್ದಾಗ ಇರ್ತಾಯಿತ್ತು. ಬಟ್ ಈ ಸಲ ಏನಾಯಿತು, ನಾನು ನೋಡ್ದಿದ್ದ ಕಾರಣಕ್ಕೆ ನಾನು ರಿಯಲ್ ಆಗಿ ಏನಿದ್ದೀನಿ, ನನ್ನ ನಿಲುವುಗಳು ಏನಿದೆ, ನನ್ನ ನಿರ್ಧಾರಗಳು ಹೇಗೆ ರಿಯಾಕ್ಷನ್ ಮಾಡ್ತೀನಿ, ಹೇಗೆ ತಗೊಳ್ತೀನಿ, ಎಲ್ಲ ಭಾಳ ಆರ್ಗ್ಯಾನಿಕ್ ಆಗಿದ್ದರಿಂದ ನನಗೆ ಅದ್ರ ಬಗ್ಗೆ ಸಂತೋಷ ಇದೆ. ನಾನು ನೋಡ್ದಿರೋದೇ ಒಳ್ಳೇದು ಆಯಿತು, ನಾನು ಪ್ರಿಪೇರ್ ಆಗಿ. ಯಾಕಂದ್ರೆ ಅಲ್ಲಿ ನನ್ನ ವ್ಯಕ್ತಿತ್ವ ಎಲ್ಲಿ ಬರುತ್ತೆ, ಬೇರೆಯವ್ರನ್ನ ಕಾಪಿ ಶೋಗೋಸ್ಕರ ಏನಾದರೂ ಏನೋ ಮಾಡ್ದಂಗಿರುತ್ತೆ, ನಾನು ಒರಿಜಿನಲ್ ಆಗಿರಲ್ಲ. ಸೊ ಯಾರನ್ನೋ ಕಾಪಿ ಮಾಡ್ದಂಗೆ ಇರುತ್ತೆ. ಸೊ ಆ ಇನ್ಫ್ಲುಯೆನ್ಸ್ ಇರಲಿಲ್ಲ ನನ್ನ ಆಟದಲ್ಲಿ. ಸೊ ಅಂದರೆ ನೀವು ಯಾವುದು ಸ್ಟ್ರಾಟಜಿ ಮಾಡಿಲ್ಲ? ಯಾವುದು ಮಾಡಲಿಲ್ಲ. ನಾನು ಅದನ್ನೇ ಹೇಳಿದ್ದು, PR ಇಲ್ಲ, ಏನಿಲ್ಲ. ಮನೇಲಿತ್ತು ಬಟ್ಟೆ, ಅದನ್ನು ಪ್ಯಾಕ್ ಮಾಡಿದ್ದು, ಅಲ್ಲಿಗೆ ಹೋಗಿದ್ದು ಅಷ್ಟೇ. ಸೊ ಯಾರೆಲ್ಲ ಸ್ಟ್ರಾಟಜಿ ಮಾಡಿದ್ರು ಅಂತ ಅನ್ಸುತ್ತೆ ಅಲ್ಲಿ? ಬಹುಶಃ ಎಲ್ಲರೂ ಮೋಸ್ಟ್ ಆಫ್ ಆಲ್ ನೋಡ್ಕೊಂಡು ಬಂದಿರೋರಲ್ಲಿ ಬಿಗ್ ಬಾಸ್ನ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ, ನಾನು ಈ ಪ್ರಶ್ನೆ ಬಗ್ಗೆ ಅಲ್ಲಿ ಕೇಳಿಲ್ಲ. ಬಟ್ ಹಲವಾರು ವ್ಯಕ್ತಿಗಳು ನಾವು ಅಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ದಾರೆ ಅವ್ರು ನೋಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಒಬ್ಬೊಬ್ರದ್ದು ಅವ್ರದ್ದು ಪ್ರಿಪರೇಷನ್ ಇತ್ತು, ಅವ್ರವ್ರ ಸ್ಟ್ರಾಟಜಿಗಳಿತ್ತು ಅಷ್ಟೇ. ನಾನು ಏನಂಥದ್ದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಗಿಲ್ಲಿ ಹೇಗೆ ಅಂದರೆ, ಗಿಲ್ಲಿ ಬರೀ ಕಾಮಿಡಿ ಮಾಡೋದ್ರ ಜೊತೆ ಸ್ಟ್ರಾಟಜಿ ಮಾಡ್ತಾ ಇದ್ರು ಅಂತ ಅನ್ಸುತ್ತಾ? ಅವ್ರದ್ದು ಗೇಮ್ ಅವ್ರು ನೋಡ್ಕೊಂಡು ಬಂದಿದ್ದಾರೆ. ನಮ್ಮ ವೀಕೆಂಡ್ ಎಪಿಸೋಡಲ್ಲಿ ಹೇಳ್ಕೊಂಡಿದ್ದಾರೆ, ಅವರು ಕಂಟಿನ್ಯೂಸ್ ಫಾಲೋವರ್ ಅಂತೆ ಬಿಗ್ ಬಾಸ್. ಮತ್ತು ಎಲ್ಲೋ ಪ್ರಥಮ್ ಮತ್ತು ಹನುಮಂತು ಅವ್ರನ್ನ ಭಾಳ ಅವ್ರು ಫಾಲೋ ಮಾಡ್ತಿದ್ರು. ಸೊ ಅದನ್ನೇ ಅವರು ಅಲ್ಲಿ ಅವ್ರದ್ದು ಏನು ಒಂದು ಸ್ಟ್ರಾಟಜಿ ಇತ್ತು, ಅದೆಲ್ಲೋ ವರ್ಕೌಟ್ ಆಗಿದೆ ಅವ್ರಿಗೆ. ಸೊ ಕೆಲವನ್ನ ರೇಗಿಸ್ತಾ ಇದ್ದದ್ದು ಅಥವಾ ಕಾಮಿಡಿ ಮಾಡ್ತಾ ಇದ್ದದ್ದು? ಹೌದು, ಮುಂಚೆ ನಮಗೆ ಕೋಪ ಬರ್ತಾ ಇತ್ತು. ಅಂದರೆ ಯಾರು ಈಗ ನೀವು ನಮ್ಮ ಮನೆಗೆ ಬಂದು ನೀವೊಂದು ಹಲವಾರು ಕ್ಷೇತ್ರಗಳಲ್ಲಿ ನಿಮ್ಮದೇ ಒಂದು ಜರ್ನಿ ಇರುತ್ತೆ, ನೀವು ಸಾಧನೆ ಮಾಡಿರ್ತೀರ. ಏಕೈಕಿ ನಾನು ನಿಮ್ಮನ್ನು ಕಾಲೆಳೆಯೋದು, ತಮಾಷೆ ಮಾಡೋದು, ನಿಮ್ಮನ್ನು ಕಂಡಮ್ ಮಾಡೋದು, ಅದೆಲ್ಲ ಮಾಡಿದಾಗ, ಆ ರೀತಿ ಪರ್ಸ್ನಲ್ ಅಟ್ಯಾಕ್ ಎಲ್ಲ ಮಾಡಿದಾಗ ನಿಮಗೆ ಬೇಜಾರಾಗುತ್ತೆ. ಯಾರು ಇವನು, ಏನಕ್ಕೆ ಮಾಡ್ತಾ ಇದ್ದಾನೆ, ಏನು ಈ ವ್ಯಕ್ತಿ ಎಂಥ ವ್ಯಕ್ತಿ ಅಂತ. ಆಮೇಲೆ ಗೊತ್ತಾಗ್ತಾ ಹೋಯಿತು ಇವರು ಆಟಕ್ಕೋಸ್ಕರ ಮಾಡ್ತಾ ಇರೋದು ಅಂತ. ಬಿಕಾಸ್ ಎದುರಾಳಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಆ ರೀತಿ ಕೊಟ್ಟು, ಆ ರಿಯಾಕ್ಷನ್ನೇ ಅವ್ರಿಗೆ ಗೊತ್ತಿತ್ತು. ಈ ರೀತಿ ರಿಯಾಕ್ಷನ್ ಬಂದರೆ ಕ್ಯಾಮ್ರಾ ಎಲ್ಲ ಅವ್ರ ಮೇಲೆ ಇರುತ್ತೆ, ಇದು ಟೆಲಿಕಾಸ್ಟ್ ಆಗುತ್ತೆ, ಬೇರೆಯವ್ರಿಗೆಲ್ಲೂ ಸ್ಕೋಪ್ ಸಿಗಲ್ಲ ಅಂತ. ಸೊ ಅದನ್ನೇ ಕೊಟ್ಟು ಮಾಡ್ತಾಯಿದ್ರು. ಪ್ರಥಮ್ ಅವ್ರು ಮಾಡ್ತಾಯಿದ್ರು, ನಿಮಗೆ ಗೊತ್ತಿದೆ. ಓಕೆ. ಸೊ ಅದನ್ನು ಮಾಡ್ತಾಯಿದ್ರು ಅವರು. ಸೊ ಆಮೇಲೆ ಗೊತ್ತಾಗಿದ್ದು ಇವರು ಅದನ್ನು
ಶೋಗೋಸ್ಕರ ಒಂದು ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಈಗ ಗಿಲ್ಲಿ ಗೆದ್ದ ಮೇಲೆ ಒಂದು ವಿಷಯ ಹೊರಗಡೆ ಓಡಾಡ್ತಾ ಇರೋದೇನಪ್ಪ ಅಂದರೆ, ಈಗ ಅಶ್ವಿನಿ ಅವರು ಹೇಳಿದ್ದಾರೆ ಗಿಲ್ಲಿ ಬಡವ ಅನ್ನೋ ಒಂದು ಅಂದರೆ ಒಂದು ಇದನ್ನ ಕರುಣೆಯಿಂದ ಜನರನ್ನ ಗೆದ್ದುಕೊಂಡ್ರು, ಸುಳ್ಳು ಹೇಳ್ಕೊಂಡು, ಸೊ ನಾನು ಬಡವ ಅಂದ್ಕೊಂಡು ಎಲ್ಲ ಕಡೆ ತೋರಿಸ್ಕೊಂಡು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿಸುತ್ತೆ? ನನಗೆ ಅದು ಕರೆಕ್ಟಾಗಿ ಅವರು ಏನು ಅಂತ ಗೊತ್ತಿಲ್ಲ. ಬಟ್ ಈಗ ಗಿಲ್ಲಿಯವ್ರನ್ನ ಹೊರತುಪಡಿಸಿ ಅದು ಒಬ್ಬ ಬಡವನ ಮಗ ಗೆಲ್ಲಬೇಕು ಅನ್ನೋದು ಭಾಳ ತಪ್ಪದು. ಪ್ರತಿಭೆಗಳು ಬೆಳಿಬೇಕು. ಈ ಕಲೆಗಾಗಲಿ, ವಿದ್ಯೆಗಾಗಲಿ, ಸಾಧನೆಗಾಗಲಿ ಬಡವ ಶ್ರೀಮಂತ, ಈ ಜಾತಿ ಆ ಸಮುದಾಯ ಅದೆಲ್ಲ ಏನೂ ಬರೋದಿಲ್ಲ. ಈಗ ಒಲಿಂಪಿಕ್ಸ್ಗೆ ಹೋದಾಗ ನಿಮಗೊಂದು ಗೋಲ್ಡ್ ಮೆಡಲ್ ಯಾರಿಗೆ ಕೊಡ್ತಾರೆ? ಬಡವ ಅಂತ ಕೊಡ್ತಾರೆ, ಟ್ಯಾಲೆಂಟೆಡ್ ಯಾರು. ಸೊ ಅದ್ರ ಮುಖಾಂತರ ಯಾರಾದರೂ ಅದ್ರ ಮುಖಾಂತರ ಯಾರಾದರೂ ಒಂದು ವಿನ್ನಿಂಗ್ನ ಪಡೆಯೋಕ್ಕೆ ನೋಡ್ತಾ ಇದ್ದಾರೆ ಅಂತಂದರೆ, ಅಥವಾ ಜನಗಳು ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಬೇಕು ಅಂತಂದರೆ ತಪ್ಪು. ಉಳಿದಿದ್ದ ಪ್ರತಿಭೆಗಳು ಯಾರು ಕಷ್ಟಪಟ್ಕೊಂಡು ಬಂದಿದ್ದಾರೆ ವೇಸ್ಟ್, ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಹಾಗೇನಾದ್ರೂ ಆಗಿದ್ದರೆ ತಪ್ಪದು. ಬಟ್ ಇಲ್ಲಿ ಗಿಲ್ಲಿಯವ್ರ ವಿಷಯ ಬಂದಾಗ ಬಡವ ಅಂತಲ್ಲ, ಅವ್ರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಜನಗಳಿಗೆ, ಅವರ ಎಫರ್ಟ್ಸ್ಗಳನ್ನು ಹಾಕಿದ್ದಾರೆ, ಎಂಟರ್ಟೈನ್ ಮಾಡಿದ್ದಾರೆ, ಅವರ ಸ್ಟೈಲಲ್ಲಿ ಒಂದು ಮಾಡಿದ್ದಾರೆ, ಅವ್ರು ಏನು ಪ್ರಿಪೇರ್ ಆಗಿ ಬಂದಿದ್ದಾರೆ, ಅದು ಹೊರಗಡೆ ಜನಗಳಿಗೆ ಎಂಟರ್ಟೈನ್ ಆಗಿದೆ. ಸೊ ಅವ್ರು ಎಲ್ಲೋ ಅವರ ಆಟಕ್ಕೆ ನ್ಯಾಯ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಏನು ಸಿಗಬೇಕು ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಕಾರ ಆ ರೀತಿ. ಬಟ್ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ, ಸೊ ಎಲ್ಲೋ ಒಂದು ಕಡೆ ಬಡವ ಅಂದ್ಕೊಂಡು ಈ ರೀತಿ ಮಾಡಿದ್ರು, ಇದು ಕಾಮಿಡಿ ಶೋ ಆಗಾಯಿತು. ಯಾಕೆಂದರೆ ನಿಜವಾಗ್ಲೂ ಓಟ್ನ ಹೊರಗಡೆ ಇಡೋದಾದರೆ, ಸೊ ನನ್ನ ಓಟ್ಗೂ ಗಿಲ್ಲಿ ಓಟ್ಗೂ ಭಾಳ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾರೆ. ಅಂದರೆ ಅವ್ರ ಅರ್ಥ ಎಲ್ಲೋ ಒಂದು ಕಡೆ ಇವ್ರ ಓಟೇ ಜಾಸ್ತಿ ಇದೆ, ಬಿಗ್ ಬಾಸ್ ಗಿಲ್ಲಿನ ಗೆಲ್ಸಿದೆ ಅನ್ನೋ ಥರ ಇತ್ತು. ಅದು ಆ್ಯಕ್ಚುಲಿ ಹಂಗೆ ಕಾಣಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸುತ್ತೆ? ಈಗ ಅವರು ಹೇಗೆ ಗಿಲ್ಲಿ ಅವರು ಬಹುಶಃ ಅದೊಂದು ಅವರ ಪ್ರಯತ್ನದಲ್ಲಿ ಬೇರೆಯವ್ರಿಗೆ ಕಾಣಿಸಿರ್ಬೋದು. ಅಂದರೆ ಅವ್ರು ಹಾಕ್ತಿದ್ದಂಥ ಬಟ್ಟೆ ರೀತಿ, ಈಗ ಅಲ್ಲಿ 24 hours ಚಳಿ, AC ಇದು ವೆದರು ಚಳಿ ಇತ್ತು. ಈಗ ಒಬ್ಬರು ಅಂಥ ವೆದರಲ್ಲಿ ಯಾರಾದರೂ ಮತ್ತು ಬಟ್ಟೆ ಇಲ್ಲ ಅನ್ನೋದು ಬೇರೆ, ಬಟ್ಟೆ ಇದ್ದು ಹಾಕ್ತಾ ಇಲ್ಲ ಅಂತಂದರೆ ಅವ್ರು ಹೇಳ್ತಾಯಿದ್ರು ಕಂಫರ್ಟ್ ಅಂತ. ಈಗ ಅವ್ರ ಬಾಯಲ್ಲಿ ನಾನು ಎಲ್ಲೂ ಬಡವ ಇದಂತ ಹೇಳ್ದೇ ಇರ್ಬೋದು. ಬಟ್ ಈಗ ಅವ್ರು ತೋರಿಸ್ಕೊಂಡಿರೋ ರೀತಿ ಅವರಿಗೆ ಆ ರೀತಿ ಪೊಟ್ರೆ ಆಗಿರ್ಬೋದು, ಅಶ್ವಿನಿ ಮೇಡಮ್ ಅವ್ರಿಗೆ ಅಥವಾ ಯಾರಿಗೇ ಆದ್ರೆ ಹೊರಗಡೆ ಆ ರೀತಿ ಪೊಟ್ರೆ ಆಗಿರ್ಬೋದು, ಅದ್ರ ಮೇಲೆ ಈ ಟಾಪಿಕ್ ಬಂದಿರ್ಬೋದು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಅಷ್ಟು ಕಮೆಂಟ್ ಆಗಲಿ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿ ಏನು ಆಗಬೇಕಿತ್ತು, ಒಂದು ವಾಹಿನಿಯ ಎಂಡ್ ಪರ್ಪಸ್ ವಾಸ್ ಎಂಟರ್ಟೈನ್ಮೆಂಟ್, ಅದು ಆಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು, ಅವ್ರಿಗೆ ಸಿಕ್ಕಿದೆ ಅಷ್ಟೇ. ಬಟ್ ಅದೇ ಇನ್ನೊಂದು ಓಟ್ ವಿಚಾರ ಒಂದು ಹೇಳಿದ್ರು, ಸೊ ಅದು ನಿಜ ಅಂತ ಅನ್ಸುತ್ತಾ ಆ ಥರ ಏನಾದ್ರು? ಅದು ನನಗೆ ಗೊತ್ತಿಲ್ಲ. ನಾನು ಯಾಕೆ ಅಂತಂದರೆ, ನಾನು ಅದ್ರ ಬಗ್ಗೆ ನಾನು ಎಲಿಮಿನೇಷನ್ ಆದಮೇಲೆ ನನಗೇನೆಲ್ಲ ಕಿಚ್ಚನ ಚಪ್ಪಾಳೆ ಇದೆಲ್ಲ ಸಿಕ್ತು ನನಗೆ, ನಾನು ಅದೇ ಗುಂಗಲ್ಲಿದ್ದೀನಿ. ನನಗೆ ಎಲ್ಲೋ ನಾನು ಆಲ್ರೆಡಿ ನಾನೇ ವಿನ್ನರ್ ಅಂತ ನನ್ನ ತಲೆಯಲ್ಲಿ ಆಗಿದೆ. ಸೊ ನಾನು ಇದ್ರ ಬಗ್ಗೆ ಎಲ್ಲ ವೋಟಿಂಗ್ ಅದು ಇದು, ಯಾಕಂದರೆ ನನ್ನ ಆಟದ ಬಗ್ಗೆ ನನಗೆ ಮತ್ತೆ ಮುಂಚೆನೂ ಗೊತ್ತು, ಮತ್ತು ನಾನು ರಿಸೀವ್ ಮಾಡೋ ರೀತಿ ಬೇರೆ ಇದೆ ಸರ್. ಐ ಆಮ್ ಎಜುಕೇಟೆಡ್ ಮೆಚ್ಯೂರ್ ಗೈ. ನಾನು ಎಂಡಿಂಗಲ್ಲಿ ನಾನು ಇದಕ್ಕೆಲ್ಲ ತಲೆನೇ ಕೊಡಲ್ಲ. ಅಲ್ಲಿ ಪೊಲಿಟಿಕ್ಸ್ ಆಗಿದೆಯಾ, ಅಲ್ಲೇನಾದರೂ ಸೆಟ್ಟಿಂಗ್ ಆಗಿದೆಯಾ, ಅಥವಾ ಇದಾಗಿದೆಯಾ, ನಾನು ಏನು ಕೊಡಬೇಕು ಅದನ್ನ ಕೊಟ್ಟಿದ್ದೀನಿ, ಅದಕ್ಕೇನು ದಕ್ಕಬೇಕೋ ಅದು ನನಗೆ ದಕ್ಕಿದೆ, ಇನ್ನು ಏನಾದರೂ ಮಾಡ್ಕೊಳ್ಳಿ, ಎಸ್ ಅಷ್ಟೇ. ಅದಕ್ಕೆ ತಲೆನೇ ಕೊಡಲ್ಲ. ಬಟ್ ಈಗ ನಾನು ಹೊರಗಡೆ ಬಂದು ನೋಡಿದಾಗ ಜನಗಳು ಇಷ್ಟು ಜನನ ಸಂಪಾದನೆ ಮಾಡಿದ್ದಾರೆ ಗಿಲ್ಲಿ ಅವರು. ಸೊ ಎಲ್ಲೋ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ನಾನು ಮತ್ತೆ ಹೇಳೋದಾದ್ರೆ ಅದಕ್ಕೆ ಜಸ್ಟಿಸ್ ಆಗಿದೆ ಅಷ್ಟೇ. ಸೊ ಮತ್ತೆ ನಾವು ಬೇರೆ ಬೇರೆ ರೀತಿ ಮಾತಾಡೋದು ತಪ್ಪು ಅನಿಸುತ್ತೆ. ಆ್ಯಕ್ಚುಲಿ ಈಗ ಜನಗಳ ಇದು ಸಿಕ್ಕಿದೆ, ಅಂದರೆ ಆಲ್ರೆಡಿ ಜನ ಗೆಲ್ಸಿದ್ದಾರೆ. ಯಾಕೆಂದರೆ ಅಲ್ಲಿ ಮೆರವಣಿಗೆನಲ್ಲಿ ನೀವು ನೋಡಿರ್ತೀರ, ಆ ಮೆರವಣಿಗೆನಲ್ಲಿ ಒಬ್ಬ ಸ್ಟಾರ್ ನಟ, ಈಗೇನು ಮಂಡ್ಯದಲ್ಲಿ ದರ್ಶನ್ ಅವರು ಅಥವಾ ಬೇರೆ ಯಾವುದೇ ಸ್ಟಾರ್ ಹೋದಾಗ ಎಷ್ಟು ಕ್ರೌಡ್ ಸೇರ್ತಾ ಇತ್ತು, ಅಷ್ಟು ಜನ ಕ್ರೌಡ್ ಸೇರಿದೆ. ಸೊ ಎಲ್ಲೋ ಒಂದು ಕಡೆ ವೋಟ್ ವಿಷಯದಲ್ಲೂ ಗೆದ್ದಿರ್ಬೋದು ಅಂತ ಅನ್ಸುತ್ತಲ್ವಾ? ಹೌದು, ನಾನು ಅದನ್ನೇ ಹೇಳೋದು. ನಾನು ಬೇರೆ ಎಲ್ಲೂ ಇದನ್ನ ನಾನು ಎಕ್ಸೆಪ್ಟ್ ಮಾಡಲ್ಲ. ಬೇರೆ ಯಾರು ಏನೇ ಹೇಳಿದ್ರು ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಅವ್ರು ಏನು ಎಂಟರ್ಟೈನ್ ಮಾಡಿದ್ದಾರೆ ಅದು ತುಂಬ ಜನಗಳಿಗೆ ಇಷ್ಟ ಆಗಿದೆ, ಅದಕ್ಕೋಸ್ಕರ ಜನಗಳು ಒಂದು ಜಸ್ಟಿಸ್ ಮಾಡಿದ್ದಾರೆ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಬೇರೆ ನನ್ನ ಆ್ಯಂಗಲ್ ಅದು ಯೋಚನೆ ಮಾಡೋಕ್ಕೆ ಯಾಕಂದ್ರೆ ನೀವೇನು ಪರ್ಫಾರ್ಮ್ ಮಾಡಿದಿರಾ, ನಿಮ್ಮ ಡೇರಿಂಗ್ನೆಸ್ ಏನಿತ್ತು, ಸೊ ಅದಕ್ಕೆ ಸಿಕ್ಕಂಥ ಪ್ರತಿಫಲ ಕರೆಕ್ಟ್. ನನಗೇನು ಸಿಗಬೇಕಿತ್ತು, ಒಬ್ಬೊಬ್ಬರು ಒಂದೊಂದು ರೀತಿಯ ಶೋನ ನೋಡ್ತಾರೆ. ನಾನು ನೋಡಿರೋ ಶೋಗೆ ನಾನು ಜಸ್ಟಿಫೈ ಮಾಡಿದ್ದೀನಿ, ನನ್ನ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೆ ಅದಾಗಿದೆ. ಸಿಕ್ಕಿಲ್ಲ ಅನ್ನೋ ಬೇಜಾರಿದೆ, ಫೈನಲ್ಗೆ ಹೋಗಿಲ್ಲ, ನನ್ನ ಟಾಪ್ಸಿಗೆ, ಅದು ನನಗೆ ಬೇಜಾರಿದ್ದೇ ಇದೆ. ಬಟ್ ಇನ್ನೊಂದು ಸೈಡಲ್ಲಿ ನೋಡಿದಾಗ ನನ್ನ 100% ನಾನು ಕೊಟ್ಟಿದ್ದೀನ, ಅದನ್ನು ಯಾರು
ಐಡೆಂಟಿಫೈ ಮಾಡಿ ನನಗೆ ಇದು ಕೊಟ್ಟಿದ್ದಾರೆ, ಅದು ಸಾರ್ಥಕತೆ.